ಮೇಡಮ್ ನಮಸ್ತೆ. ನಮಸ್ತೆ ಸರ್, ಹೇಳಿ ಸರ್. ಮೇಡಮ್ ಇಡಿ ಫೈವ್ ಶಾಲೆನಾ? ಹೌದು ಸರ್, 85 ಶಾಲೆ. ಏನ್ ಮೇಡಮ್ ತುಂಬಾ ಅಡ್ವರ್ಟೈಸ್ಮೆಂಟ್ ಆತರ ಕೊಟ್ಟಿದ್ದೀರಾ? ಅಡ್ವರ್ಟೈಸ್ಮೆಂಟ್ ನೋಡ್ಬಿಟ್ಟು ನಿಮ್ ಶಾಲೆಗೆ ಮಕ್ಕಳು ಸೇರ್ಸೋಣ ಅನ್ಸ್ತಾ ಇದೆ, ಅಷ್ಟೊಂದು ಅಡ್ವರ್ಟೈಸ್ ಕೊಟ್ಟಿದ್ದೀರಾ, ಗೋಡೆ ಶಾಲೆ ಎಲ್ಲಾನು. ಸರ್ ಒಂದ್ ನಿಮಿಷ, ನಿಮ್ಗೆ ಯಾವ್ದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಸರ್? ಮೇಡಮ್ ನರೇ ಇನ್ಫಾರ್ಮೇಶನ್ ಅಲ್ಲ, ನಮಗೆ ನಾಚಿಕೆ ಆಗ್ತಾ ಇದೆ. ಒಂದೇ ಒಂದ್ ಅಕ್ಷರ ಕನ್ನಡ ಇಂದಿರ ಲಕ್ಷಾಂತರ ರೂಪಾಯಿ ಕೊಟ್ಟು ಅಡ್ವರ್ಟೈಸ್ಮೆಂಟ್ ಇಂಗ್ಲಿಷ್ ಅಲ್ಲಿ ಕೊಡ್ತಾ ಇದ್ದೀರಲ್ಲ, ನಮ್ಗೆ ನಾಚಿಕೆ ಆಗ್ತಾ ಇದೆ, ಅದಕ್ಕೆ ಕರೆ ಮಾಡಿದೆ. ಒಂದ್ ನಿಮಿಷ, ನಾನು ಕನ್ಸರ್ನ್ ಪರ್ಸನ್ ಗೆ ಕೊಡ್ತೀನಿ. ಕೊಡಿ ಮೇಡಮ್. ಹಲೋ ಸರ್ ನಮಸ್ತೆ. ಹಲೋ ನಮಸ್ತೆ ಸರ್. ನಮಸ್ತೆ. ಇಲ್ಲ ಸರ್, ಅಡ್ವರ್ಟೈಸ್ಮೆಂಟ್ ಗೆ ಇಷ್ಟೊಂದು ಸಾವಿರ ಖರ್ಚು ಮಾಡಿದ್ದೀರಲ್ಲ, ತುಂಬಾ ಚೆನ್ನಾಗಿದೆ ಸರ್ ಅಡ್ವರ್ಟೈಸ್ಮೆಂಟ್. ಏನ್ ಅಡ್ವರ್ಟೈಸ್ಮೆಂಟ್ ಸರ್? ಏನ್ ಸರ್ ಬೆಂಗಳೂರಲ್ಲಿ ಯಾರು ಕೊಟ್ಟಿಲ್ಲ ಆತರ ಶಾಲೆ ಗೋಡೆ ಎಲ್ಲ ಬರೀ ಇಂಗ್ಲಿಷ್ ಅಲ್ಲೇ ಇಷ್ಟೊಂದು ಚೆನ್ನಾಗಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀರಾ? ಸರ್ ಇಲ್ಲ ಸರ್, ಚೇಂಜ್ ಮಾಡ್ತೀವಿ ಸರ್, ಇನ್ನ ಆಗಿಲ್ವಲ್ಲ, ಚೇಂಜ್ ಮಾಡ್ಬೇಕು. ಯಾವಾಗ ಸರ್ ಮಾಡೋದಾ? ಯಾವಾಗ ಸರ್ ಮಾಡೋದು? ಇನ್ನ ಕಂಪ್ಲೀಟ್ ಆಗಿಲ್ಲ ಸರ್, ಪೂರ್ತಿ ಚೇಂಜ್ ಮಾಡ್ತೀವಿ ಸರ್. ಅಲ್ಲ ಸರ್, ಶಾಲೆ ಪ್ರಾರಂಭ ಆಗಿ ಒಂದು ವಾರ ಆಗಿದೆ, ಜೂನ್ ಬಂದಿದೆ. ಪ್ರಾರಂಭ ಆಗಿಲ್ಲ ಸರ್, ನಿಜ. ಇನ್ನ ಮಕ್ಕಳು ಯಾರು ಬಂದಿಲ್ಲ ಅಂದ್ರೆ ಬರಲ್ಲ, ಯಾರು ಬರಲ್ಲ. ಈ ತರ ಇಂಗ್ಲಿಷ್ ಬಳಸಿದ್ರೆ ಯಾವನ್ ಬರ್ತಾನೆ? ನಮ್ಮ ಮಕ್ಕಳನ್ನ ಯಾರು ನಿಮ್ ಶಾಲೆ ಸೇರ್ಸಲ್ಲ. ಇನ್ನ ಪೇಂಟಿಂಗ್ಸ್ ಎಲ್ಲ ನಡಿಬೇಕು, ಕಾಂಪೌಂಡ್ಸ್ ಕನ್ನಡ ಮಾಡಿ ಸರ್ ಮುಂಚೆ, ಆಮೇಲೆ ಇಂಗ್ಲಿಷ್ ಮಾಡಿ ಸರ್. ಮಾಡ್ತೀವಿ ಸರ್. ಅಲ್ಲ ಸರ್, ಏನು ಅತಿ ಆಯ್ತು ಸರ್ ನಿಮ್ದೆಲ್ಲ. ಬೆಂಗಳೂರಲ್ಲೇ ಒಂದೊಂದು ವಿಚಾರ ಬೆಳಿಗ್ಗೆ ನೋಡ್ತಾ ಇದ್ದೀರಿ ಫೇಸ್ಬುಕ್ ವಾಟ್ಸ್ಆಪ್ ಗಳಲ್ಲಿ, ಅತಿರೇಕಕ್ಕೆ ಹೋಯ್ತು ಸರ್ ನಿಮ್ದೆಲ್ಲ. ಕನ್ನಡನೇ ಬಳಸೋದಕ್ಕೆ ಏನೋ ಆಗೋದಿದೆ ಸರ್ ನಿಮ್ಗೆ. LED ಬೋರ್ಡಿಂಗ್ ಕೊಟ್ಟಿದೀವಿ ಸರ್, ಕನ್ನಡಕ್ಕೆ LED ಬೋರ್ಡಿಂಗ್ ಕೊಟ್ಟಿದೀವಿ ಸರ್. ಕೊಟ್ಟಿರೋದೆಲ್ಲ ಲೆಕ್ಕ ಇಲ್ಲ ಸರ್, ನಮ್ಗೆ ಕಾಣಿಸೋದು ಸರ್ ಲೆಕ್ಕ. ದಯವಿಟ್ಟು ನಾವು ನಿಮ್ಮನ್ನೇನಾದ್ರೂ ಕೇಳಿದ್ವಾ? ಫೀಸ್ ಕೇಳಿದ್ವಾ? ಲೈಸೆನ್ಸ್ ಕೇಳಿದ್ವಾ ನಿಮ್ಮನ್ನ ನಾವು? ಇಲ್ಲ ಸರ್. ನಾವು ಕೇಳ್ತಾ ಇರೋದೇನೋ ನಮ್ಮ ಭಾಷೆ, ಜಾಗ ನಮ್ದು. ಜಾಗ ಕೊಟ್ಟಿರೋದೆಲ್ಲ ನಮ್ಮ ವೀರ ಕನ್ನಡಿಗರ ರೈತರು, ನಮ್ಮ ಮಕ್ಕಳು ಸೇರೋದು. ಆದ್ರೆ ನಮ್ಮ ಭಾಷೆ ಮಾತ್ರ ನಿಮ್ಗೆ ಬೇಕಾಗಿಲ್ಲ ಸರ್. ಇಲ್ಲ ಸರ್. ಅಲ್ಲ ಸರ್, ಅಷ್ಟೊಂದು ಅಡ್ವರ್ಟೈಸ್ ಹಾಕಿದ್ದೀರಲ್ವಾ ನೀವು, ಎಷ್ಟು ಲಕ್ಷ ಖರ್ಚಾಗಿದೆ. ಒಂದೇ ಒಂದ್ ಅಕ್ಷರ ಎಲ್ಲಾದ್ರೂ ಕನ್ನಡ ಕಾಣಿಸ್ತಾ ಇದೆಯಾ ಸರ್ ಅದರಲ್ಲೇ? ಸರ್ ಇದು ಬಂದು ಸರ್ ಮಾಡ್ತಾ ಇರೋದು ಹೈದರಾಬಾದ್ ಅವರು ಎಲ್ಲ ಸರ್. ಅವ್ನು ಹೈದರಾಬಾದ್ ಅಲ್ದಿರೋದ್ರ ಅಮೆರಿಕದಲ್ಲಾದ್ರಿ ಸರ್. ನನ್ನ ಭೂಮಿ, ನನ್ನ ಜಾಗ ಸರ್ ಇದು. ಮಾತಾಡಿದೀವಿ ಸರ್. ಸರ್ ಅಲ್ಲ, ನಾನು ಮಾತಾಡಿ ಅದೇ ಬೇರೆ ರಾಜ್ಯದವ್ರು ಬಂದೆ ನಮ್ಮ ರಾಜ್ಯ ಹಾಳಾಗೋಗಿರೋದು. ಇದು ನಮ್ಮ ಊರು, ನನ್ನ ಭೂಮಿ ಸರ್. ಇದು ನಿಮ್ಗೆ ಕೊಟ್ಟಿರೋದು ನಾವು ಅಷ್ಟೇ. ಸರ್ ಗೊತ್ತಾಯ್ತು. ನಾನ್ ಹೇಳೋದೊಂದ್ ಸ್ವಲ್ಪ ಕೇಳಿಸ್ಕೊಳ್ಳಿ. ಇದೇ ಕನ್ನಡ ಇದು ರಕ್ಷಣಾ ವೇದಿಕೆ ಸಿಂಹ ಗರ್ಜನೆಯಿಂದ ಫೋನ್ ಮಾಡಿದ್ರು ಒಬ್ರು, ಆಯ್ತಾ? ಅವ್ರಿಗೂನು ಹೇಳಿದೀವಿ ಸರ್. ಇಲ್ಲ ಸರ್, ನಾ ಮಾಡ್ಕೊಡ್ತೀನಿ. ನಾನು ಅವರು ಫೋನ್ ಮಾಡಿದ್ರು ಸರ್ ಸ್ಟಾರ್ಟಿಂಗ್ ಅಲ್ಲೇ, ಇದೆಲ್ಲ ಅಡ್ವರ್ಟೈಸ್ಮೆಂಟ್ ಬರೀ ನಿಮ್ದು ಇಂಗ್ಲಿಷ್ ಅಲ್ಲೇ ಇದೆ, ಕನ್ನಡದಲ್ಲಿ ಎಲ್ಲೂ ಬಳಸಿಲ್ಲ ನೀವು ಅಂತ. ಸರ್ ಹಂಗಾಗಿ ನಾವು ಎಲ್ಲಾನು ಆಯ್ತು ಸರ್, ನಾನ್ ಮಾಡ್ಕೊಡ್ತೀನಿ ಅನ್ಬಿಟ್ಟು ನಾನು ಹೇಳಿದೀನಿ ಸರ್. ಹೈದರಾಬಾದ್ ಅವ್ರು ಬಂದು ಫಿಕ್ಸ್ ಮಾಡಿರೋದು, ಯಾಕಂತಂದ್ರೆ ಇದು ಬಂದು ಹೈದರಾಬಾದ್ ಬೇಸ್ಡ್ ಕಂಪನಿ, ಇದು ಸ್ಕೂಲ್ ಇದು, ಆಯ್ತಾ? ಅವ್ರು ಮಾಡಿರೋದು ಸರ್, ಅವ್ರೆಲ್ಲ ನೋಡ್ಕೊಂತ ಇರೋದು. ಅದಕ್ಕೇನೆ ನಾವು ಅವ್ರಿಗೂ ಕೂಡ ಹೇಳಿದೀವಿ, ಲ್ಯಾಂಗ್ವೇಜ್ ನಮ್ದ್ರಲ್ಲಿ ಕನ್ನಡ ಮಸ್ಟ್ ಶುಡ್ ಇರ್ಲೇಬೇಕು ಅಂತ. ಅವ್ರು ಇರ್ಲೇಬೇಕು ಅಂತ ಹೇಳಿದೀವಿ ಸರ್. ಆಯ್ತು ಅಂದ್ಬಿಟ್ಟು ನಾವ್ ಇವಾಗ LED ಕೂಡ ಮಾಡಿಸ್ತಾ ಇದೀವಿ ಮುಂದ್ಗಡೆ. ಅದು ಬರೀ ಇದನ್ ಮಾತ್ರ ಸರ್, ಬ್ಯಾನರ್ಗೆ ಇದನ್ ಮಾತ್ರ ಇಟ್ಟಿರೋದು. ಇನ್ನ ಪೂರ್ತಿ ಇದು ಏನ್ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿಲ್ಲ ಸರ್. ಅದನ್ನೆಲ್ಲ ಮಾಡಿಸ್ಕೊಡ್ತೀನಿ ಸರ್, ಇದು ನನ್ ಜವಾಬ್ದಾರಿ ಸರ್. ಸರ್ ನಿಮ್ಮ ಹೆಸರು? ದಿನೇಶ್ ಪಟೇಲ್ ಅಂತ ಸರ್. ಈಗ ನಾನು ಯಾರು ಅಂತ ಹೇಳ್ತೀನಿ ಕೇಳಿ. ಸರ್, ಕರ್ನಾಟಕ ಸಿಂಹ ಗರ್ಜನವೇ ರಾಜ್ಯಾಧ್ಯಕ್ಷರ ಪ್ರಸನ್ನ ಕುಮಾರಸ್ವಾಮಿ ಅಂತ ನಮ್ಮ ತಂಡದ ಹುಡುಗರು ತಿಂಗಳಿಗೆ ಮುಂಚೆನೆ ನಿಮ್ಗೆ ಹೇಳಿದ್ದಾರೆ. ನಾನು ಒಂದು ತಿಂಗಳ ಅವಕಾಶ ಕೊಡ್ತಾ ಇದ್ದೀನಿ ನಿಮ್ಗೆ. ಓಕೆ ಸರ್. ಇದು ಜೂನು, ಜುಲೈ 2ನೇ ತಾರೀಕು ಬರ್ತೀನಿ. ಬರ್ಕೊಳ್ಳಿಲ್ಲ ಕಂಪ್ಲೇಂಟ್ ಮಾಡಿ ನನ್ನ ಮೇಲೆ. ಒಂದೇ ಒಂದು ಅಕ್ಷರ ಕನ್ನಡ ಇಲ್ದಿರ ಇದ್ರೆ ಒಂದೇ ಒಂದು ಬೋರ್ಡ್ ನಾನು ಇದ್ದು ಅದ್ರ ಮೇಲೆ ಇಡಲ್ಲ, ಮಸಿ ಬೆಳಿತೀನಿ, ಇಲ್ಲ ಅರ್ಧಾಕ್ತೀನಿ ಬಂದು. ಒಂದು ತಿಂಗಳು ಗಡುವು ಕೊಡ್ತಾ ಇದ್ದೀನಿ ನಾನು. ನನ್ನ ಶಿಷ್ಯರ ಸಮೇತವಾಗಿ ಬಂದು ಒಂದು ತಿಂಗಳೊಳಗಡೆ, ಅವ್ನು ಹೈದರಾಬಾದ್ ಅವನಾಗಿರ್ಲಿ ಅಮೆರಿಕಾದವನಾಗಿರ್ಲಿ ಬೇಕಾಗಿಲ್ಲ, ನನಗೆ ಕನ್ನಡ ಬೇಕು, ನನ್ನ ಭಾಷೆ ಬೇಕು. ನೀವು ಲೈಸೆನ್ಸ್ ಆದ್ರೂ ತಕೊಳ್ಳಿ, ಯೂನಿಫಾರ್ಮ್ ಆದ್ರೂ ಬಿಚ್ಚಾಕ್ ಮಕ್ಕಳನ್ನ ಸೇರ್ಸ್ಕೊಳ್ಳಿ, ಅದು ನಾವು ಕೇಳಲ್ಲ. ಅದು ನೀವು ಮೊಟ್ಟೆ ತಾಪತ್ರ. ನಾವು ಕೇಳೋದು ನಮ್ಮ ಭಾಷೆ. ನಮ್ಮ ಭಾಷೆಗೆ ನೀವೇನಾದ್ರೂ ಧಕ್ಕೆ ತಂದ್ರೆ 2ನೇ ತಾರೀಕು ಜುಲೈ ಕ್ಯಾಲೆಂಡರ್ ಅಲ್ಲಿ ಬರ್ದಿಟ್ಕೊಂಡಿರಿ. ನನ್ನ ತಂಡ ನಾನು ಬಂದು ಒಂದೇ ಒಂದು ನಾಮಫಲಕ ಇಡಲ್ಲ, ಬೇಕಾಗಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡಿ, ಈ ತರ ನಮ್ಗೆ ಬೆದರಿಕೆ ಹಾಕಿದ್ದಾರೆ ಅಂತೇಳಿ. ಸರ್ ಹಂಗೇನಿಲ್ಲ ಸರ್, ನಮಗೂ ಭಾಷಾಭಿಮಾನ ಐತೆ ಸರ್. ಎಲ್ಲಿ ಸರ್ ಇದೆ? ಬಾಯಲ್ಲಿದೆ ಸರ್, ಬಾಯ ಮಾತಲ್ಲಿದೆ ಅಲ್ಲ ಸರ್. ನಮಗೂ ಭಾಷಾಭಿಮಾನ ಇದೆ ಸರ್. ಅದು ಎಲ್ಲಿ ಸರ್ ನೀವು ಭಾಷಾಭಿಮಾನ ಇದ್ದಿದ್ರೆ ನೀವು ಅಲ್ಲ ಅಷ್ಟೊಂದು ಅಡ್ವರ್ಟೈಸ್ ಅಲ್ಲಿ ಒಂದಕ್ಷರ ಕನ್ನಡ ಇಲ್ಲ ಅಂದ್ರೆ ನನಗೆ ನಾಚಿಕೆ ಆಗ್ತಾ ಇದೆ ಇವ್ರೆ. ಸರ್ ಸರ್ ನನ್ ಕಡೆಯಿಂದ ಏನೇನ್ ಮಾಡ್ಸಿದೀನಿ ಎಲ್ಲ ಕನ್ನಡ ವಿತ್ ಇಂಗ್ಲಿಷ್ ಮಾಡ್ಸಿದೀನಿ ಸರ್. ನಿಮ್ಗೆ ಬೇಕಾದ್ರೆ ಡೆಮೋ ಬೇಕು ಅಂತಂದ್ರೆ ಕನ್ನಡ ವಿತ್ ಇಂಗ್ಲಿಷ್ ಮಾಡ್ಸಿದ್ದೀನಿ ನೀವ್ ಹೇಳ್ತಾ ಇದ್ದೀರಲ್ವಾ ಸರ್? ಕನ್ನಡ ವಿತ್ ಇಂಗ್ಲಿಷ್ ಸರ್. ನನ್ನ ಕೆಳಗಡೆ ಏನ್ ಬಂದಿದೆ ಸರ್ ಅದನ್ನ ಮಾಡ್ಸಿದೀನಿ.
ಎಲ್ಲ ಕಣ್ಣು ಬಂದಿರೋದು ಕಾಣಿಸೋ ಅವ್ರ ಜಾಗದಲ್ಲಿ ಕಡೆಯಿಂದ. ಇಲ್ವಲ್ಲ, ಸಾರ್ವಜನಿಕರಿಗೆ ಕಾಣಿಸೋ ಜಾಗದಲ್ಲಿ ಇಲ್ವಲ್ಲ. ಸರ್ ಒಂದ್ ನಿಮಿಷ ಸರ್, ಪಾಂಪ್ಲೆಟ್ ಎಲ್ಲ ಮಾಡ್ಸಿದೀವಿ, ಖಾಲಿ ಆಗಿದೆ ಸರ್ ಪ್ರತಿಯೊಂದು. ಸರ್ ಆಯ್ತು ಬಿಟ್ಬಿಡಿ, ನಾನೆಲ್ಲ ಹೋರಾಟದಲ್ಲಿದ್ದೀನಿ, ಜನ ತುಂಬಿದ್ದಾರೆ ನನ್ನ ಹತ್ರ, ನಾನು ಹೋರಾಟ ಮಾಡ್ತಾ ಇದ್ದೀನಿ ಇಲ್ಲಿ. ನೀವು ದಯವಿಟ್ಟು 1 ತಿಂಗಳು ಸರ್ ಗಡುವು, ಇವತ್ತು 2ನೇ ತಾರೀಕು, 1 ತಿಂಗಳು ಗಡುವು ಸಾಕ? 1 ತಿಂಗಳು ಓಕೆ ಸರ್. ಸರ್ ನಿಮ್ಗೆ ಕೇಳ್ಬಿಟ್ಟು ಇದೇ ನಂಬರ್ಗೆ ಫೋನ್ ಮಾಡ್ತೀನಿ ಸರ್. ನನಗೆ ಫೋನ್ ಮಾಡ್ತೀರಾ ಇದ್ರು ಪರವಾಗಿಲ್ಲ ಸರ್, ದಯವಿಟ್ಟು ಕನ್ನಡ ಬಳಸಿ ಸರ್ ಅಷ್ಟೇ. ಓಕೆ ಸರ್, ಓಕೆ ಸರ್. 2ನೇ ತಾರೀಕು ಬಂದು ನಿಮ್ಮನ್ನ ಭೇಟಿ ಆಗ್ತೀವಿ ನೋಡಿ. ಆಮೇಲೆ ಬೇಜಾರು ಬೀಳ್ಬೇಡಿ, ಎಚ್ಚರಿಕೆ ಕೊಡ್ತಾ ಇದ್ದೀನಿ 1 ತಿಂಗಳಿಗೆ ಮುಂಚಿತವಾಗಿ. ಓಕೆ ಸರ್, ಓಕೆ ಸರ್.